ನಾವು ಎಲ್ಲಿಂದ ಏನು ಕಲ್ತಿದ್ದೇವೆ ನಮ್ಗೆ ಗೊತ್ತಿಲ್ಲ. ನಮ್ಮದು ಗ್ರೂಪು ಹೆಂಗಿರ್ಬೇಕಂದ್ರೆ ನಾವು ಟಿ ಡಿಗೆ ಡೆಡಿಕೇಶನ್ ಇದ್ದೇವೆ. ಸೊ ನಮ್ಮ ಗ್ರೂಪ್ ಹೆಸರು ಬಂದು ಟಿ ಡಿ ಬುಲ್ಸ್. ಸೊ ಬೀಸ್ ಅಂದರೆ ನಿಮಗೆ ಒಂದು ಬೆಟ್ಟ, ಒಂದು ಸೆಕ್ಟರ್ದು ಸಂಜೀವಿನಿ ಪರ್ವತ ಅದು. ಮನೋಜ್ ಸರ್, ಯಾಕಂದರೆ ಅವ್ರದ್ದು ಧ್ಯೇಯ ಏನಿದೆ, ಈಗ ನಾನು ಬೆಳೆಯೋದಲ್ಲದೆ ಬೇರೆಯವ್ರನ್ನೂ ಬೆಳೆಸ್ಬೇಕು ಅನ್ನೋ ಧ್ಯೇಯ ಇದೆಯಲ್ಲ. ಗ್ರೀನ್ ಒತ್ತಿ ನನ್ನ ಮೊಬೈಲಲ್ಲಿರೋ ಗ್ರೀನ್ ಬಟನೇ ಹೋಯಿತು. ನಾನು ಸುಮಾರು ಒಂದು 5 ಲಕ್ಷ ಪ್ಲಸ್ ಕಳ್ಕೊಂಡಿದ್ದೀನಿ. ಸಿಂಪಲ್ ಥಿಂಗ್ಸ್ ವರ್ಕ್ಸ್ ಇನ್ ಮಾರ್ಕೆಟ್. ಆ ಟೀಮ್ ಕಡೆಯಿಂದ ಇವತ್ತು 1 ವರ್ಷದ ಒಂದು ಸೆಲೆಬ್ರೇಷನ್ ನಡೀತಾ ಇದೆ. ಇದಾಗಲೇ ಒಂದು 3 ತಿಂಗಳು ಮುಂಚೆ ಅಥವಾ ಐ ಥಿಂಕ್ ಬಂದು ಎಲ್ಲರೂ ಕೂಡ ಟೀಮಿಂದ ಗುರುವಂದನಾ ಕಾರ್ಯಕ್ರಮನ ಸರ್ಗೆ ಅವರ ಒಂದು ಕೃತಜ್ಞತೆನ ತೋರಿಸೋದ್ರ ಮುಖಾಂತರ ಅದನ್ನ ಒಂದು ಕಾರ್ಯಕ್ರಮ ಮಾಡಿದ್ರು. ಎಲ್ಲರೂ ಕೂಡ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಈಗಲೂ ಕೂಡ ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ಅದು ವಿಡಿಯೋ ಇದೆ, ಅದನ್ನು ಕೂಡ ನೋಡ್ಬೋದು. ಬಟ್ ಅವ್ರು ಮತ್ತೆ ಬಂದಿದ್ದಾರೆ, ನೀವು ನೋಡ್ಬೋದು. ಯಾರಾದರೂ ಒಂದು ಹೊಸ ಟ್ರೇಡಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರೆ ಗೊತ್ತಿದೆ 90% ಆಫ್ ದ ಬಿಗಿನರ್ಸ್ 90% ಆಫ್ ದ ಕ್ಯಾಪಿಟಲ್ ಅನ್ನ 90 ಡೇಸ್ ಅಲ್ಲೇನೆ ಕಳ್ಕೊಳ್ತಾರೆ, ಎಷ್ಟಾದ್ರೂ ಕ್ಯಾಪಿಟಲ್ ಆಗಿರ್ಬೋದು. ಆದ್ರೆ ಇವರು 90 ಡೇಸ್ ಅಲ್ಲ, ನಾವು 1 ವರ್ಷ ಆದ್ರೂ ಕೂಡ ಇನ್ನು ನಿಂತ್ಕೊಂಡಿದೀವಿ, ಮುಂದಕ್ಕೆ ಹೋಗ್ತೀವಿ, ಜೊತೆಗೆ ನಮ್ಮ ಟೀಮ್ ನ ಇಟ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸಖತ್ತಾಗಿ ಸ್ಟ್ರಾಂಗ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಮಾಲ್ತೆ ಸರ್ ಮುಂದೆ ಬರಬೇಕು. ಅಂಡ್ ಟೀಮ್ ಸರ್ಗೆ ಇವಾಗ ಅವರು ಕೃತಜ್ಞತೆಯನ್ನ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಒಂದು ಟೀಮ್ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಒಂದು ವಿಶೇಷ ಆಗಿದ್ರೆ, ಎಷ್ಟೋ ಜನ ಅವ್ರಿಗೆ ಗೊತ್ತಿಲ್ದಂಗೆನೆ ಬೇರೆ ಬೇರೆ ಕಡೆ ಕೆಲವೊಬ್ರು ಸಕ್ಸಸ್ ಅನ್ನ ಮಾಡ್ತಾ ಇದ್ದಾರೆ, ಕೆಲವೊಬ್ರಿಗೆ ಬರಕ್ ಆಗ್ತಾ ಇಲ್ಲ. ಆದ್ರೆ ನೀವು ಸಹ ಪ್ರತಿಯೊಬ್ರು ಕೂಡ ಈ ತರ ಇಲ್ಲಿಂದ ಕಲ್ತಾದ್ಮೇಲೆ ನೀವು ಪ್ರಾಕ್ಟೀಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದನ್ನ ಕಂಟಿನ್ಯೂ ಜರ್ನಿನ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲಿ ಕೊಟ್ಟಂತ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗ ಕೇಕ್ ಕಟ್ ಮಾಡೋ ಮುಖಾಂತರ 1 ವರ್ಷದ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೀವಿ. ಇಲ್ಲ ಓಕೆ, ಇದ್ರ ಬಗ್ಗೆ ಸರ್ ಕಡೆಯಿಂದ ಒಂದೆರಡು ಮಾತು ಯಾವ ಥರ ಇರುತ್ತೆ ಅಂತ ಕೇಳೋಣ. ಸೊ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ತುಂಬ ಬ್ಯಾಚ್ಗಳನ್ನು ಮಾಡಿದ್ದೀನಿ. ಸೊ ನಾನು ಹೇಳ್ದಂಗೆ 1 ವಾರನೂ ಬ್ರೇಕ್ ಅನ್ನೋದಿಲ್ಲ. ಸೊ ಇಲ್ಲಿ ಬಂದಿರೋವಂಥ ಹಣನ ಮತ್ತೆ ಇನ್ಸ್ಟಿಟ್ಯೂಟ್ಗೆ ಕಟ್ತಾಯಿದ್ದೀನಿ. ಸೊ ಒಂದು 5 ಇನ್ಸ್ಟಿಟ್ಯೂಟ್ ಕಟ್ಟಿದ್ದೀನಿ. ನನಗೆ ಸಾಕಾಗಿತ್ತು ಅಂತ ಅನಿಸಿದರೆ ಒಂದೇ ಇನ್ಸ್ಟಿಟ್ಯೂಟ್ ಸಾಕಾಗಿತ್ತು. ಸೊ ಯಾಕೆ ಹಳ್ಳಿಗೂ ಡಿಸ್ಟಿಕ್ಕು ಈ ಟಿ ಡಿ ಅಕಾಡೆಮಿ ಓಪನ್ ಆಗಬೇಕು ಅಂದರೆ, ತುಂಬ ಜನಕ್ಕೆ ನಾಲೆಜ್ ಇಲ್ಲ. ಸುಮ್ಮನೆ ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಕಳ್ಕೊತಾರೆ. ಲಾಸಸ್ನ ನೋಡಿ ಶೇರ್ ಮಾರ್ಕೆಟ್ ಬರೋದೇ ತುಂಬ ಕಡಿಮೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಂತೂ ತುಂಬ ಕಡಿಮೆ ಇದೆ. ಸೊ ಅಂಥದ್ರಲ್ಲಿ ಮಾಂತೇಶ್ ಕುಲಕರ್ಣಿ ಆ್ಯಂಡ್ ಬ್ಯಾಚ್ ಅವರು ಸೊ ನನ್ನ ಜೊತೆ ಕಂಟಿನ್ಯೂಸ್ ಟಚಲ್ಲಿದ್ದಾರೆ. ಸರ್ ಅಂತೂ 15 ಡೇಸ್ ಒನ್ಸ್ ಬಂದುಬಿಟ್ಟು ಸುಮ್ಮನೆ ಮಾತಾಡಿಸ್ಕೊಂಡು ಒಂದು ಎನರ್ಜಿ, ಏನೋ ನಿಮ್ಮನ್ನು ಮಾತಾಡ್ಸಿದ್ರೆ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವಾಗೂ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಸೊ ಇವತ್ತು ಅವರು ಬ್ಯಾಚ್ ಅವರು 1 ವರ್ಷ ಆಗಿದೆ. 1 ವರ್ಷದಲ್ಲಿ ತುಂಬ ಏರುಪೇರುಗಳನ್ನು ನೋಡಿದ್ದಾರೆ. ಸೊ ಬರೀ ಪ್ರಾಫಿಟ್ ಅಂತಲ್ಲ, ಪ್ರಾಫಿಟ್ ಲಾಸ್ ಎರಡೂ ನೋಡಿದ್ದಾರೆ. ಬಟ್ ಇವತ್ತು ಅವರು ಸಕ್ಸಸ್ಫುಲ್ ಆಗಿ ದುಡ್ಡು ಮಾಡಿ ನಿಮ್ಮ ಮುಂದೆ ಇವತ್ತು ನಿಂತಿದ್ದಾರೆ. ಆ್ಯಂಡ್ ಅವರು P&L ಸಹ ಸರ್ ಅಂತೂ ಈ ತಿಂಗಳಲ್ಲೇ 20% ದುಡ್ಡು ಮಾಡಿದ್ರು. ಈ ತಿಂಗಳಲ್ಲೇ 20% ದುಡ್ಡು ಮಾಡಿದರೆ ಓನ್ಲಿ ನಿಫ್ಟಿ ಬೀಸ್, ಬ್ಯಾಂಕ್ ಬೀಸ್, IT ಬೀಸ್, ಗೋಲ್ಡ್ ಬೀಸ್, ಫಾರ್ಮಾ ಬೀಸ್, ಇನ್ಫ್ರಾ ಬೀಸ್, ಕನ್ಸ್ಯೂಮರ್ ಬೀಸ್, ಆಮೇಲೆ ಸರ್ CPSE ಅಂತ ಒಂದು ಬೀಸ್ ಇದೆ, ETF, ಅದೊಂದು CPSE ETF. ಈ ಥರ ಒಂದು PSU ಬೀಸ್ ಜೊತೆಗೆ ಬೇರೆ ಬೇರೆ ಬೀಸ್ಗಳನ್ನು ಇನ್ವೆಸ್ಟ್ ಮಾಡಿ ಅದರಿಂದನೇ ದುಡ್ಡು ಮಾಡ್ತಾಯಿದ್ದಾರೆ. ಸೊ ಸರ್ ಆ್ಯಕ್ಚುಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿದ್ದಾರೆ. ಆದರೂ ಸಹ ಶೇರ್ ಮಾರ್ಕೆಟ್ ಏನೋ ಒಂದು ಕಲಿಯೋಣ ಅಂತ ಗುರುಗಳಿಂದ ಕಲಿಯೋಣ ಅಂತ ಬಂದರು. ಇವತ್ತು ಸಹ ಅವ್ರು ನಮ್ಮನ್ನು ನೆನೆಸ್ಕೊಂಡು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅಂದರೆ ತುಂಬ ನನಗೆ ಖುಷಿ ಆಗ್ತಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅವರಿಂದನೇ ತಿಳ್ಕೊಳ್ಳೋಣ ನಮ್ಮ ಟಿ ಡಿ ಸಂಸ್ಥೆ ಹೇಗೆ
ಅವ್ರಿಗೆ ಹೆಲ್ಪ್ ಮಾಡ್ತು ಏನು ಮಾಡ್ತು ಅಂತ ತಿಳ್ಕೊಳ್ಳೋಣ. ಸೊ ನನಗಂತೂ ತುಂಬ ಸ್ಟೂಡೆಂಟ್ಸ್ಗಳನ್ನ ಈ ಥರ ಬಂದು ಸನ್ಮಾನ ಮಾಡಿ ಈ ಥರ ಒಂದು ಮುಂದಿನ ಪೀಳಿಗೆಗೆ ಒಂದು ಎನ್ಕರೇಜ್, ಸೊ ನಿಮಗೂ ಈ ಥರ ಮಾಡ್ಬೋದು, ನೀವು ಈ ಥರ ಸ್ಥಾನದಲ್ಲಿ ನಿಂತ್ಕೋಬೋದು ಅಂತ ಒಂದು ತೋರಿಸ್ತಾ ಇದ್ದಾರೆ. ಇಡೀ ಕರ್ನಾಟಕ ಜನತೆಗೆ ಯಾರ್ಯಾರು ಶೇರ್ ಮಾರ್ಕೆಟಲ್ಲಿ ಎಷ್ಟೆಷ್ಟು ಲಕ್ಷಗಳು ಕಳ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಕಳ್ಕೊಳ್ಳೋದು ನಿಲ್ಲಿಸ್ಬೇಕಂತ ಸ್ಟಾರ್ಟ್ ಆಗಿರೋ ಸಂಸ್ಥೆ. ಸೊ ಎಲ್ಲರೂ ಟಿ ಡಿ ಸಂಸ್ಥೆ ಉದ್ದೇಶ ಏನೋ ಅಂತ ಕೇಳ್ತಾರೆ. ನನ್ನ ಉದ್ದೇಶ ಏನೂ ಇಲ್ಲ, ಪ್ರತಿ ಮನೆಗೂ ಶೇರ್ ಮಾರ್ಕೆಟ್ನ ಹೇಳ್ಕೊಡ್ಬೇಕು. ನಮ್ಮ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲೂ ಕಳ್ಕೊಳ್ಳೋದನ್ನು ನಿಲ್ಲಿಸ್ಬೇಕು, ದುಡ್ಡು ಮಾಡೋದು, ಇದೇ ನನ್ನ ಉದ್ದೇಶ. ಕರ್ನಾಟಕ ಜನತೆಯಲ್ಲಿ 7 ಕೋಟಿ ಜನತೆಯಲ್ಲಿ ಅಟ್ಲೀಸ್ಟ್ ಒಂದು 10% ಆದರೂ ಶೇರ್ ಮಾರ್ಕೆಟ್ ಬರಬೇಕು. ಒಂದು 7 ಲಕ್ಷ ಜನ ಬಂದರೂ ಇಟ್ಸ್ ಅ ಗ್ರೇಟ್ ಥಿಂಗ್. ಒಂದು 30 ಲಕ್ಷ ಜನ ಬಂದರೆ ಇಟ್ಸ್ ಅ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಸೊ ನೀವು ಬೇರೆಯವರು ಮನೆಗೆ ದೀಪ ಆಗೋಕ್ಕೆ ಮುಂಚೆ ಫಸ್ಟ್ ನಿಮ್ಮ ಮನೆಗೆ ದೀಪ ಆಗಿ, ಸೊ ಫಸ್ಟ್ ನಿಮ್ಮ ಮನೆ ಬೆಳಗಿಸಿ. ಸೊ ಬೆಳಗ್ಸೋದಂದರೆ ಹೆಂಗೆ, ಮಾರ್ಕೆಟಲ್ಲಿ ಬಂದು ದುಡ್ಡು ಮಾಡಿ ತೋರಿಸಿ, ಆಮೇಲೆ ನಿಮ್ಮಿಂದ 100 ಜನ ಬರ್ತಾರೆ. ನಿಮ್ಮ ಹಳ್ಳಿನೇ ಮಾತಾಡೋದು, ಇಲ್ಲ ನಮ್ಮ ಊರಲ್ಲಿ ದುಡ್ಡು ಮಾಡಿದ್ದಾರೆ. ಇವತ್ತು ನೀವು ನೋಡ್ಬೋದು ಒಂದು ಇಂಟರ್ವ್ಯೂವಲ್ಲಿ ಕನಕಪುರದಿಂದ ಒಬ್ಬರು ಶೇರ್ ಮಾರ್ಕೆಟ್ ಬಂದು ಇವತ್ತು 3 ಲಕ್ಷ ಮೇಲೆ ದುಡ್ಡು ಮಾಡಿದ್ದಾರೆ. ಸೊ ಅದರಲ್ಲಿ ಐಫೋನು ಮ್ಯಾಕ್ಬುಕ್ ಎಲ್ಲ ತೊಗೊಂಡಿದ್ದಾರೆ. ಸೊ ಅವ್ರು ನೆಕ್ಸ್ಟ್ ಟಾರ್ಗೆಟೇ 1 ಕೋಟಿ ಮಾಡಬೇಕಂತ. ಸೊ ಅದೆಲ್ಲ ಈಸಿಲಿ ಸಾಧ್ಯ ಇದೆ. ಕಲಿಯುವಂಥ ಪ್ರೋಸೆಸ್ಸು ಕಠಿಣವಾಗಿದೆ. ಕಲಿಯೋದು ನಾವೇನು ಇಲ್ಲಿ 3 ಡೇಸ್ ನಾವೇನು ಸುಮ್ಮನೆ ಕೂರಿಸ್ತಾ ಇಲ್ಲ, ಚೆನ್ನಾಗಿ ಹಾಕ್ಕೊಂಡು ರುಬ್ತಾ ಇದ್ದೀವಿ, ಟಾರ್ಚರ್ ಕೊಡ್ತಾ ಇದ್ದೀವಿ. ಏನಕ್ಕೆ ಟಾರ್ಚರ್ ಕೊಡ್ತಾ ಇದ್ದೀವಿ ಅಂದರೆ ಆ ಟಾರ್ಚರಿಂದ ನಿಮಗೆ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ ಬ್ರೈನಲ್ಲಿ. ಎಸ್, ಇಲ್ಲಿ ನಾನು 3 ದಿವಸ ನನಗೆ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ, ಬಟ್ ನನಗೆ ಅದು ಡೈಜೆಸ್ಟ್ ಆಗೋದಕ್ಕೆ ಟೈಮ್ ಆಗುತ್ತೆ, ನಿಮಗೆಲ್ಲ ಟೈಮ್ ಆಗುತ್ತೆ. ಬಟ್ ಅದು ಒಂದು ಸರ್ಟೈನ್ ಡೇಸ್ ಆದಮೇಲೆ ನಿಮಗೆ ಪ್ರತಿಯೊಂದು ಪಾಠನೂ ಅರ್ಥ ಆಗುತ್ತೆ. ಆ್ಯಂಡ್ ಶೇರ್ ಮಾರ್ಕೆಟಲ್ಲಿ ಟಿ ಡಿ ಅಕಾಡೆಮಿಗೆ ಬಂದರೆ ನಾನು ಏನು ಹೇಳ್ಬೋದು, ಡೆಫಿನೆಟ್ಲಿ ನಾವು ಹೇಳೋದನ್ನು ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಇದೆ ಮಾರ್ಕೆಟಲ್ಲಿ. ಸೊ ಅದನ್ನು ನೀವು ಸದುಪಯೋಗ ಪಡ್ಕೊಳ್ಳಿ. ಯಾರ್ಯಾರು ಇನ್ನೂ ಬಂದಿಲ್ವೋ ಡೆಫಿನೆಟ್ಲಿ ಇಟ್ಸ್ ಅ ಗ್ರೇಟ್ ವೇದಿಕೆ. ಆ್ಯಂಡ್ ಓವರ್ ಟು ಮಾತೇಶ್ ಸರ್ ಆ್ಯಂಡ್ ಮೇಡಮ್ ಎಲ್ಲ ಇದ್ದಾರೆ. ಎಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಬಾಲತೇಶ್ ಕುಲಕರ್ಣಿ ಅಂತ. ನಾನು ನಿಮ್ಮ ಥರನೇ ಲಾಸ್ಟ್ 1 ಇಯರ್ ಬ್ಯಾಕು ಟಿ ಡಿಗೆ ಜಾಯ್ನ್ ಆಗಿದ್ದು. ಲಾಸ್ಟ್ 1 ಇಯರಿಂದ ನಮ್ದು ಆ್ಯಕ್ಚುಲಿ ಜೂನ್ 16th ಬ್ಯಾಚ್. ಈಗ ಲಾಸ್ಟ್ ಜೂನ್ 16th 1 ಇಯರ್ ಆಯಿತು. ಮಧ್ಯೆ ಬೇರೆ ಫಂಕ್ಷನ್ಸ್ ಎಲ್ಲ ಇದ್ದಿದ್ದಕ್ಕೆ ಇವತ್ತು ಮಾಡಬೇಕಂತೇಳಿ ನಾವು ಎಲ್ಲ ಸ್ಟೂಡೆಂಟ್ಗಳು ಡಿಸೈಡ್ ಮಾಡಿಬಿಟ್ಟು ಇವತ್ತು ಪ್ರೋಗ್ರಾಮ್ ಹಾಕ್ಕೊಂಡಿದ್ದು. ನಾವು ಲಾಸ್ಟ್ 1 ಇಯರ್ ಬ್ಯಾಚ್ ನಿಮ್ಮ ಥರನೇ ಬಂದು ಇಲ್ಲಿ ಕಲ್ಕೊಂಡಿದ್ದು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ನಾನು ಆ್ಯಕ್ಚುಲಿ ಅಲ್ಲಿ ಬಿಗಿನರೇ, ಸ್ಟಾರ್ಟಿಂಗಿಂದೆ ಅಲ್ಲಿ ನನಗೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ಐಡಿಯಾ ಇದ್ದಿದ್ದಿಲ್ಲ. ಬಟ್ ಇಲ್ಲಿ ಬಂದು ಕಲ್ತ್ಬಿಟ್ಟು ನನ್ನದೇ ಓನಾಗಿ ಒಂದು ಸ್ಟ್ರಾಟಜಿ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಅದರಲ್ಲಿ ನಿಫ್ಟಿ ಬೀಸು ಏನು ಬೀಸ್ಗಳು ಏನಿರುತ್ತೆ, ಡಿಫ್ರೆಂಟ್ ಬೀಸ್ಗಳು ಅದರಲ್ಲಿ ಮಾಡ್ಕೊಂಡು ಲಾಸ್ಟ್ ಅಕ್ಟೋಬರಿಂದ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿವರೆಗೆ ನಾನು ಹತ್ರ ಎವ್ರಿ ಮಂತ್ 10% to 15% ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು ಗ್ರೀನ್ ಡೇಸ್ ನೋಡಿದ್ದೀನಿ, ರೆಡ್ ಡೇಸ್ ನೋಡಿಲ್ಲ. ಅದರಲ್ಲಿ ಕಲಿಸಿರೋ ಏನೇನು ಕೆಲವು ಸ್ಟ್ರಾಟಜಿ ಇದೆ ಎಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿಯೂ ಲೈಕ್ ಆಪ್ಷನ್ಸ್ ಟ್ರೇಡಿಂಗಲ್ಲೂ ಮಾಡ್ಕೊಂಡಿದ್ದೀನಿ ದುಡ್ಡು. ಅದರಲ್ಲಿ ಸೇಫೆಸ್ಟ್ ನನಗೆ ಇದು ಬೀಸ್ ಮತ್ತು ETF ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು ಅದರಲ್ಲಿ ಬಿಟ್ಟು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ನೀವು ದುಡ್ಡು ಮಾಡ್ಕೋಬೋದು ಇದರಲ್ಲಿ. ಶೇರ್ ಮಾರ್ಕೆಟಲ್ಲಿ ಏನಂದರೆ ನೀವು ಈ ರೈತನ ಮೈಂಡ್ಸೆಟ್ ಇದ್ದಂಗೆ ಇರಬೇಕು. ಲೈಕ್ ಇವತ್ತೇ ಬೀಜ ಬಿದ್ದುಬಿಟ್ಟು ಇವತ್ತೇ ನಂಗೆ ಬೆಳೆ ಬರಬೇಕಂದ್ರೆ ಬರಲ್ಲ. ನೀವು ಅದರಲ್ಲಿ ಬೇಕಾಗಿರೋ ಟೈಮ್ ಕೊಡಬೇಕು. ಅದೇ ಲೈಕ್ ಸೀಡ್ ಜರ್ಮಿನೇಷನ್ ಆಗಬೇಕು. ಆಮೇಲೆ ಅದಾದ ನಂತರ ಅದಕ್ಕೆ ಬೇಕಾಗಿರೋ ಏನು ನೀರು ಗೊಬ್ಬರ ಏನಿರುತ್ತೆ ಎಲ್ಲ ಹಾಕಬೇಕು. ಹಾಕಿದ ನಂತರ ಅದು ಟೈಮ್ ತೊಗೊಂಡು ಅದು ಬೆಳೆದು ನಿಮ್ಗೆ ದುಡ್ಡು ಮಾಡಿಕೊಡುತ್ತೆ. ಡೆಫಿನೆಟ್ಲಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೋಬೋದು. ನಾನೇ ಮಾಡ್ಕೊಂಡಿದ್ದೆ 1 ಇಯರಿಂದ ಇನ್ನೂ ಶೇರ್ ಮಾರ್ಕೆಟಲ್ಲಿ ಇದ್ದೀನಿ. ನಾರ್ಮಲಿ ಇವರು ರಂಗಪ್ಪ ಸರ್ ಹೇಳಿದಂಗೆ ಯಾರೇ ಬಂದ ನಂತರ 90 ಡೇಸಲ್ಲೇ ನಿಮಗೆ ತುಂಬ ಗ್ರೀಡಿನೆಸ್ ಇತ್ತಂದರೆ 90 ಡೇಸಲ್ಲೇ ಹೊರಗೆ ಹಾಕಿಬಿಡುತ್ತೆ ಮಾರ್ಕೆಟು. 3 ಮಂತ್ಸ್ ಮೇಲೆ ಯಾರೂ ಇರೋಲ್ಲ. ಬಟ್ ನಾನು ಇಲ್ಲಿವರೆಗಿದ್ದೇನೆ ಅಂದರೆ ನಾನು ದುಡ್ಡು ಮಾಡ್ಕೋತಾ ಇದ್ದೇನೆ. ಅದೇ ಒಂದು ನಾನು ಇದನ್ನು ಹೇಳ್ಬೋದು ನಿಮಗೆ ಸಾಕ್ಷಿ ಥರ. ಅದು ಇನ್ನೊಂದೇನೆಂದರೆ ನಿಮಗೆ ಎಂಡ್ ಆಫ್ ದಿ ಡೇ ಮಾರ್ಕೆಟಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಮನೋಜ್ ಸರ್ ಹೇಳ್ಕೊಡ್ತಾರೆ, ಅದೊಂದೇ ಫಾಲೋ ಮಾಡಿ ಸಾಕು. ನೀವು ಕಂಟಿನ್ಯೂಸ್ ಆಗಿ ದುಡ್ಡು ಮಾಡ್ಕೊಂಡು. ಬಟ್ ಏನು ಕೆಲವೊಬ್ಬರಿಗೆ ಗ್ರೀಡಿನೆಸ್ ಬಂದುಬಿಟ್ಟು ಇಲ್ಲ ನನಗೆ ಇವತ್ತು 10,000 ರೂಪಾಯಿ ತಂದುಬಿಟ್ಟು ಮತ್ತೆ 10,000 ರೂಪಾಯಿ ಮಾಡ್ಕೋಬೇಕು, ಆ ಥರ ಮೈಂಡ್ ಸೆಟ್ ಇಟ್ಕೊಂಬರ್ಬೇಡಿ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನೀವು RD ಮತ್ತು FD ಮಾಡ್ತೀರಾ ಬ್ಯಾಂಕಲ್ಲಿ, ಅಲ್ಲಿ ಹೋಗ್ಬಿಟ್ಟು ಎವ್ರಿ ಡೇ ಯಾರು ಹೋಗ್ಬಿಟ್ಟು RDಯಲ್ಲಿ ಎಷ್ಟಾಗಿದೆ ದುಡ್ಡು ಅಂತ ನೋಡ್ತೀರಾ, ನೋಡಲ್ಲ. ಆ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಮಾರ್ಕೆಟಲ್ಲಿ ದುಡ್ಡು ಮಾಡಿಕೊಡುತ್ತೆ ಮಾರ್ಕೆಟ್. ಅದಷ್ಟು ಹೇಳ್ಬಿಟ್ಟು ನಂದು ಮಾತು ಮುಗಿಸ್ತೀನಿ. ಸರಿ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ. ನಮ್ಮ ಸಕ್ಸಸ್ ಕಾರಣ ಒಂದೇ, ಟೀಮ್ ವರ್ಕ್ ಅಷ್ಟೇ. ಏನೇ ಡೌಟ್ ಇರಲಿ, ಯಾವಾಗಲೇ ಇರಲಿ, 24/7 ನಾವು ಟೀಮ್ ಮೆಂಬರ್ಸ್ ವಿ ಡಿಸ್ಕಸ್ ಎವ್ರಿಥಿಂಗ್ ಎವ್ರಿ ಡೇ. ಮಾರ್ನಿಂಗ್ 6:30, 7 o'clock ನಾವು ಆಲ್ಮೋಸ್ಟ್ ಮಾರ್ಕೆಟ್ ಅವರ್ಸ್ ಫುಲ್ ಯಾರು ಒಬ್ಬರು ಟೆನ್ಷನ್ ಇದ್ದೇ ಇರ್ತೀವಿ. ನಾವು ನಮ್ಮ ಈ 1 ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ದಟ್ ಇಸ್ ಟೀಮ್ ವರ್ಕ್. ನಾವು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಸೊ ವಿಲ್ ಸೆಲೆಬ್ರೇಟ್ ಮೋರ್ ಸಕ್ಸಸ್ಫುಲ್ ಇಯರ್. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಇಲ್ಲಿ ಬಂದ ಮೇಲೆ ನಮ್ಮದು ಈ ಥರನೇ ಎಲ್ಲ ನಾನು ಕಲ್ತಿದ್ದು.
ಸೊ ಲಾಸ್ಟ್ 2 ಮಂತ್ಸಿಂದ ಬೀಸ್ ಮತ್ತು ETF ಅಲ್ಲಿ ಇನ್ವೆಸ್ಟ್ ಮಾಡಿ ಲೈಕ್ 6-7% ಮಾಡಿದ್ದೇನೆ. ತುಂಬ ಸೇಫ್ ಆಗಿದೆ ಮತ್ತು ದುಡ್ಡು ಮಾಡ್ಕೋಬೋದು. ಥ್ಯಾಂಕ್ಸ್ ಟು TD ಆ್ಯಂಡ್ ಮನೋಜ್ ಸರ್. ನನ್ನ ಹೆಸರು ರಾಘವೇಂದ್ರ ಅಂದ್ಬಿಟ್ಟು. ನಾನು ಫಸ್ಟ್ ಐ ಶುಡ್ ಥ್ಯಾಂಕ್ಸ್ ಮನೋಜ್ ಸರ್. ಯಾಕಂದರೆ ಅವ್ರದ್ದು ಧ್ಯೇಯ ಏನಿದೆ, ಈಗ ತಾನು ಬೆಳೆಯೋದಲ್ಲದೆ ಬೇರೆಯವ್ರನ್ನೂ ಬೆಳೆಸ್ಬೇಕು ಅನ್ನೋ ಆ ಧ್ಯೇಯ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ ಅದು. ಬಟ್ ಸೇಮ್ ಮೆಂಟಾಲಿಟಿ ಈಗ ನಮ್ಮ ಟೀಮ್ ಲೀಡ್ ಯಾರು ಲೀಡ್ ಮಾಡ್ತಾ ಇದ್ದಾರೆ, ಕುಲಕರ್ಣಿ ಸರು ಆಗಲಿ, ಇನ್ನೂ 2-3 ಜನ ಇದ್ದಾರೆ, ಹೆಸರು ಹೇಳಿ ಬರ್ತಿಲ್ಲ. ಬಟ್ ಅವ್ರ ಸಹಾಯದಿಂದ ನಾವು ಈ TD ಅಕೌಂಟ್ ಕಲ್ತಿದ್ದೇನೆ ಅಂತ ಹೇಳಿದ್ರೆ, ಏನು ಕಳ್ಕೊಳ್ತಾ ಇದ್ದೀವಿ ಅದು ಫಸ್ಟ್ ಸ್ಟಾಪ್ ಮಾಡಬೇಕು. ನಾವು ಕಳ್ಕೊಳ್ಳೋದು ಏನು ಸ್ಟಾಪ್ ಮಾಡ್ತೇವೆ ಅದೇ ನಮಗೆ ಅರ್ನಿಂಗ್ ಆಗ್ತದೆ. ಅದರಿಂದ ಆಲ್ವೇಸ್ ಪೇಷನ್ಸ್ ಆಗಿ ನಾವು ಎಷ್ಟು ಯೋಚನೆ ಮಾಡ್ತೇವೆ ಅಷ್ಟು ನಮಗೆ ತಡ ಆಗ್ಬೋದು, ನಿಧಾನ ಆಗ್ಬೋದು, ಪ್ರಾಫಿಟ್ ಬರೋದು. ಬಟ್ ಪ್ರಾಫಿಟ್ ಬರೋದು ಖಂಡಿತ. ವಿಶ್ ಆಲ್ ದಿ ಬೆಸ್ಟ್. ನಮಸ್ತೆ ಎಲ್ರಿಗೂ. ಸೊ ಇವು ಎಲ್ಲರೂ ಹೇಳ್ದಂಗೆ ನಾವು ನಿಮ್ಮ ಥರನೇ ಸ್ಟೂಡೆಂಟ್ಸ್ ಆಗಿ ಬಂದು ಹಿಂಗೆ ನಿಂತ್ಕೊಂಡಿದ್ವಿ ಲಾಸ್ಟ್ ಇಯರು. ಸೊ ಇವಾಗ ಇಲ್ಲಿದ್ದೇವೆ. ಸೊ ನೀವು ಕೂಡ ಬರೋ ವರ್ಷ ನಮ್ಮ ಥರ ಇಲ್ಲೇ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವರೆಲ್ಲರೂ ಹೇಳ್ದಂಗೆ ಸೊ ಒಬ್ಬರು ಬೆಳೆದ್ರೆ ಸಾಕಾಗಲ್ಲ, ಎಲ್ಲರೂ ಜೊತೆಯಾಗಿ ಬೆಳೆದ್ರೇ ಒಂದು ವಾತಾವರಣ ಬೆಳೆಯುತ್ತೆ, ನಿಮ್ಮ ಪಕ್ಕದಲ್ಲಿರೋರು ಬೆಳೀತಾರೆ, ಎಲ್ಲರೂ ಒಳ್ಳೇದಾಗಬೇಕನ್ನೋದು ನಮ್ಮ ಈ ಟೀಮ್ನ ಉದ್ದೇಶ. ಹಾಗಾಗಿ ನಿಮ್ಮ ಥರ ಇರುವಾಗಲೇ ನಾವು ಬಂದು ಒಂದು ಟೀಮ್ ಚಿಕ್ಕದಾಗಿ ಕಟ್ಕೊಂಡಿದ್ದು. ಈಗ ನಮ್ಮ ಟೀಮ್ ಸ್ಟ್ರೆಂತ್ ಬಂದು 125 ಇದೆ. ಅದರಲ್ಲಿ ಆಲ್ಮೋಸ್ಟ್ 25% ಇವತ್ತು ಅಟೆಂಡ್ ಆಗಿದೆ. ಕಾರಣಾಂತರಗಳಿಂದ ಸುಮಾರು ಜನ ಬರಲಿಕ್ಕೆ ಆಗಿಲ್ಲ. ಸೊ ಸಿಂಪಲ್ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ. ಏನು ಕಾಂಪ್ಲಿಕೇಶನ್ ಇಲ್ಲದೆ, ಕಾಂಪ್ಲಿಕೇಶನ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ ಆಗ್ತಾ ಹೋಗೋದು. ಸಿಂಪಲ್ ಸ್ಟ್ರಾಟಜಿ ಮಾಡಿ, ಸಿಂಪಲ್ ಆಗಿರೋದನ್ನು ಫಾಲೋ ಮಾಡಿ, ಸಿಂಪಲ್ ಆಗಿರೋದು ನೀವು ಫಾಲೋ ಮಾಡಿದರೆ ಖಂಡಿತ ದುಡ್ಡು ಮಾಡ್ಬೋದು. ನಾವು ಎಲ್ಲಿಂದ ಏನು ಕಲ್ತಿದ್ದೋ ನಮ್ಗೆ ಗೊತ್ತಿಲ್ಲ. ನಮ್ಮದು ಗ್ರೂಪು ಹೆಂಗಿರ್ಬೇಕಂದ್ರೆ, ನಾವು TDಗೆ ಡೆಡಿಕೇಶನ್ ಇದ್ದೇವೆ. ಸೊ ನಮ್ಮ ಗ್ರೂಪ್ ಹೆಸರು ಬಂದು TD ಬುಲ್ಸ್. ಸೊ ನಾವು ಏನಂತ ಹತ್ತಿದ ಮೆಟ್ಲನ್ನು ಯಾವತ್ತೂ ಮರಿಬಾರ್ದು. ಸೊ ಅದು ನಮ್ಮ ಒಂದು ಉದ್ದೇಶ. ಯಾವತ್ತು ನಾವು ಎಲ್ಲಿಂದ ಯಾರಿಂದ ಏನನ್ನಾದರೂ ಕಲಿಬೋದು. ಯೂಟ್ಯೂಬಿಂದ ಕಲ್ತಿದ್ದೇವೋ, ಇನ್ನೊಂದು ಕಡೆಯಿಂದ ಕಲ್ತಿದ್ದೇವೋ, ಅಥವಾ ಮನೋಸರಿಂದ ಕಲ್ತಿದ್ದೇವೋ, ದಟ್ ಈಸ್ ಸೆಕೆಂಡ್ರಿ. ಸೊ ನಾವು ಇಲ್ಲಿಂದ ಏನೋ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ. ಸೊ ನಾವು ಎಲ್ಲರೂ TDನ ಯಾವತ್ತೂ ಮರೆಯಲ್ಲ. ಏನಾದ್ರು ಡೌಟ್ಸ್ ಇದೆ, ನಾವು ಹೆಂಗೆ ಗ್ರೂಪ್ಸ್ ಅಂದರೆ ಅಯ್ಯೋ ಅವ್ನು ದುಡ್ಡು ಮಾಡಿಬಿಡ್ತಾನೆ ಇವನು, ಆ ಥರ ನಮಗೆ ಎಲ್ಲೂ ಜಲಸಿ ಇಲ್ಲ. ನೀವು ಯಾರೇ ಎನಿ ಡೌಟ್ಸ್ ನಮ್ಮ ಗ್ರೂಪ್ ಟೀಮಲ್ಲಿ ಕೇಳಿದರೆ ಯಾರಾದರೂ ಒಬ್ರು ರಿಯಾಕ್ಟ್ ಮಾಡ್ತಾರೆ. ಸರ್ ನನಗೆ ಸ್ವಲ್ಪ ಲಾಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಒಬ್ಬರಲ್ಲ ಒಬ್ರು ರಿಯಾಕ್ಟ್ ಮಾಡಿ ಏನು ಮಾಡಬೇಕು. ಇದು ಫಸ್ಟ್ ಕೇಸಲ್ಲಿ ನಮ್ಗೆ ಏನು ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟು ನಾವು ಮನಸ್ಸರಿಗೆ ಡೈರೆಕ್ಟ್ ಮೆಸೇಜ್ ಹಾಕ್ಬಿಡ್ತೇವೆ, ಸರ್ ಇದು ಹಿಂಗಾಯಿತು. ಇವ್ರದ್ದು ಮೆಂಟರ್ಸ್ ಯಾರಿದ್ದಾರೆ ಅವ್ರಿಗೂ ಮೆಸೇಜ್ ಆಗ್ತೇವೆ, ಯಾರಾದರೂ ಒಬ್ಬರು ರಿಯಾಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ನಮ್ಮದು ಅಲ್ಟಿಮೇಟ್ ಗೋಲ್ ಏನಂದರೆ ಲಾಸ್ ಆಗಬಾರ್ದು ಯಾರಿಗೂ. ಸೊ ಹಾರ್ಡ್ ಅರ್ನ್ ಮನಿ ನಿಮ್ಮದು, ಪ್ರತಿಯೊಬ್ಬರು ಬೆವರು ಸೋಸಿ ದುಡ್ದಿರ್ತೀರ. ಸೊ ಲಾಸನ್ನು ಅವಾಯ್ಡ್ ಮಾಡಬೇಕು. ಸೊ ನಾವೆಲ್ಲರೂ ನಮ್ಮ ಟೀಮಲ್ಲಿದ್ದವ್ರು ಈಗ ಏನಂತ ಡಿಸೈಡ್ ಮಾಡಿದೆ ಅಂದರೆ, ಆಪ್ಷನ್ಸ್ ಬೈಯಿಂಗ್ ಇರಲಿ, ಆಪ್ಷನ್ಸ್ ಸೆಲ್ಲಿಂಗ್ ಇರಲಿ, ಎರಡನ್ನೂ ಬಿಟ್ಬಿಡ್ತಾ ಇದ್ದೇವೆ. ಇವನ್ ನಾವು ಸ್ಟಾಕ್ಸ್ ಕೂಡ ನಾವು ಅವಾಯ್ಡ್ ಮಾಡ್ತಾಯಿದ್ದೇವೆ. ಸೊ ನಾವೇನು ಬೀಸನ್ನೇ ಮಾಡ್ತಾಯಿದ್ದೇವೆ ಎಲ್ಲರೂ. ಸೊ ನಮ್ಮ ಕಲ್ಲಿಗೊಬ್ಬರು, ನಮ್ಮ ಗ್ರೂಪ್ ಮೆಂಬರ್ ಒಬ್ರು ಹೇಳಿದರು ಏನಂದರೆ, ಲಕ್ಷ್ಮಣನಿಗೆ ಏಟಾದಾಗ ರಾಮ ಅವ್ರು ಹೇಳಿದ್ರಂತೆ ಆಂಜನೇಯಗೆ ಸಂಜೀವಿನಿ ತರಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗಲಿಲ್ಲ ಆಂಜನೇಯಗೆ ಏನು ಸಂಜೀವಿನಿ ಹೆಂಗಿರುತ್ತೆ, ಹೆಂಗೆ ಎತ್ಕೊಂಬರೋದಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಆ ಬೆಟ್ಟನೇ ಎತ್ಕೊಂಬಂದರು. ಸೊ ಬೀಸ್ ಅಂದರೆ ನಿಮಗೆ ಒಂದು ಬೆಟ್ಟ, ಒಂದು ಸೆಕ್ಟರ್ದು ಸಂಜೀವಿನಿ ಪರ್ವತ ಅದು. ಸೊ ನೀವು ಯಾವತ್ತೋ ಈಗ ITBC ತೊಗೊಂಡಿದ್ದೆ, ITBCಲ್ಲಿ ಒಂದು ಕಂಪನಿ ವಿಪ್ರೋ ಏನಾದರೂ ಪ್ರಾಬ್ಲಮ್ ಆಗಿ ಬಿದ್ದಿದ್ರೆ ಇನ್ನು ITC ಎದ್ದಿರುತ್ತೆ, ಇನ್ನೊಂದು ಎದ್ದಿರುತ್ತೆ. ಸೊ ನಿಮಗೆ ಸೆಕ್ಟರ್ ತುಂಬ ವಲಟಲ್ ಆಗಿರೋಲ್ಲ, ಸೆಕ್ಟರ್ ಸ್ವಲ್ಪ ಬೀಳ್ಬೋದು, ಮತ್ತು ಅಗೇನ್ ಮೇಲೆ ಬಂದೇ ಬರುತ್ತೆ. ಅಲ್ಟಿಮೇಟಾಗಿ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ. ಸೊ ಪೇಷನ್ಸ್ ಇರಬೇಕು ಅಷ್ಟೇ, ಪೇಷನ್ಸ್ ಇರಬೇಕು. ನನಗೆ ದುಡ್ಡು ಬೇಕು, ಇವತ್ತೇ ದುಡ್ಡು ಬೇಕು ಅಂತ ಹೇಳಿದರೆ ನೀವು ದೇವರಾಣಿಗೆ ದುಡ್ಡು ಮಾಡಲ್ಲ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಡಿಸಿಪ್ಲಿನ್ ಇಟ್ಕೊಳ್ಳಿ. ಡಿಸಿಪ್ಲಿನ್ ಇಟ್ಟರೆ 100% ಡಿಸಿಪ್ಲಿನ್. ನನ್ನ ಟಾರ್ಗೆಟ್ ಇಷ್ಟೇ ಅಪ್ಪ, ನನಗೆ 3%, 2%, 1% ಇಷ್ಟೇ ಬಂದರೆ ಸಾಕು. ಅದು ಮಿಕ್ಕಿದ ಎಷ್ಟಾದರೂ ಹೋಗಿರಲಿ, ಅದು ನಮ್ಗೆ ಬೇಡ. ನನಗೆ ಇಷ್ಟು ಬುಕ್ ಮಾಡಬೇಕು, ನಾನು ಬುಕ್ ಮಾಡಿ ಹೊರಗೆ ಔಟ್ ಗೇಮಿಂದ. ಮತ್ತು ನೀವು ಈಗ ಸಪೋಸ್ ಒಂದು ಸೆಕ್ಟ್ರಲ್ಲಿ ತೊಗೊಂಡಿರ್ತೀರ, ಅದೇನಾದರೂ ಬಿದ್ದಿರುತ್ತೆ. ಸಪೋಸ್ ಈಗ ಐ ಟಿ ತೊಗೊಂಡೆ ನಾನು, 10% ಬಿದ್ದಿತ್ತು. ನನ್ನ ಮ್ಯಾಕ್ಸಿಮಮ್ ನಮ್ಮ ಸುಮಾರು ಜನರಿಗೆ ಬಿದ್ದಿದೆ. ನಾವು ಎಲ್ಲೂ ಪ್ಯಾನಿಕ್ ಆಗಲಿಲ್ಲ. ನಾವೇನು ಮಾಡಿದ್ವಿ, ಬೀಳ್ತಾ ಇದೆ ಬೀಳಿ ಎಷ್ಟಾದರೂ ಬೀಳಿ, ನಾವು ಬಾಟಮಲ್ಲಿ ಹೋಗಿ ಮತ್ತೆ ಬೈ ಮಾಡಿದ್ವಿ. ಅಗೇನ್ ಮೇಲೆ ಬಂತು, ಬುಕ್ ಮಾಡಿದ್ವಿ ಪ್ರಾಫಿಟ್. ಅಲ್ಟಿಮೇಟಾಗಿ ಸರ್ ಹೇಳ್ದಂಗೆ, ಮಲ್ತೆ ಸರ್ ಹೇಳಿದ್ರು ನಾವು ಯಾವುದೂ ರೆಡ್ ಬುಕ್ ಮಾಡಿಲ್ಲ ಅಂತ. ಸೊ
ಬೀಸ್ ಮಾಡೋದ್ರಿಂದ ಯಾವುದು ರೆಡ್ ಬುಕ್ ಮಾಡಬೇಕಂತ ಏನಿಲ್ಲ, ಎಲ್ಲ ನಿಮ್ಮದು ಗ್ರೀನಲ್ಲೇ ಇರುತ್ತೆ. ನೀವು 50 ರೂಪೀಸ್ ಬುಕ್ ಮಾಡಿ ಸರ್, ಅದು ಗ್ರೀನಲ್ಲಿ ಇರಲಿ, ಅದೊಂದು ಖುಷಿ ಕೊಡುತ್ತಲ್ವಾ, ಅದಕ್ಕೆ ಬೆಲೆ ಇಲ್ಲ. ನೀವು 10,000 ದುಡಿತೀರಾ, 5,000 ದುಡಿತೀರಾ, ಅಥವಾ 50 ರೂಪಾಯಿ ದುಡಿತೀರಾ, ನಿಮ್ಮದು P&L ಗ್ರೀನ್ ಇದ್ರೆ ಅದೊಂದು ಖುಷಿನೇ ಬೇರೆ. ನಿಮ್ಮ ಸ್ಫೂರ್ತಿಯಿಂದ ನಮ್ಮ ಟೀಮ್ನ ಇವಾಗ TD ಬೇರ್ಸ್ ಅಂದ್ಬಿಟ್ಟು ನಮ್ಮ ಒಂದು ಗ್ರೂಪ್ ಮಾಡ್ಬೇಕಂತ ನಾವು ಮಾಡಿ ಖಂಡಿತ ಮಾಡಿ ಸರ್. ವೆರಿ ಗುಡ್. ಅಲ್ಟಿಮೇಟ್ ಆಗಿ ಎಲ್ಲರೂ ಈಗ ನಾವೇನೋ ಒಂದು ಅನ್ಕೊಂಡ್ ಬಂದಿದೆ ಮಾರ್ಕೆಟ್ ಹಂಗೆ ಮಾರ್ಕೆಟ್ ಹಿಂಗೆ ಅಂತ. ಸೊ ನನ್ನ ಪ್ರಕಾರ ಸಿಂಪಲ್ ಥಿಂಗ್ಸ್ ವರ್ಕ್ಸ್ ಇನ್ ಮಾರ್ಕೆಟ್. ಸಿಂಪಲ್ ಥಿಂಗ್ ವರ್ಕ್ ಆಗುತ್ತೆ. ಅದು ಕೆಲವರೆಲ್ಲ ಏನೋ ಅದನ್ನು ಅಷ್ಟು ದುಡ್ಡಿಗೆ ಇಷ್ಟು ದುಡ್ಡಿಗೆ ಕಾಂಪ್ಲಿಕೇಟ್ ಮಾಡಿಬಿಟ್ಟಿರ್ತಾರೆ. ಕೆಲವರು ಅದನ್ನು ಹಂಗೆ ಮಾಡಿಬಿಡಿ, ಇದನ್ನು ಹಂಗೆ ಮಾಡಿಬಿಡಿ. ಸೊ ಅದಕ್ಕಿಂತ ನೀವು ಸಿಂಪಲ್ ಥಿಂಗ್ಸನ್ನು ಫಾಲೋ ಮಾಡಿ, ಬಟ್ ರೂಲ್ ಮಾಡಿ, ಡಿಸಿಪ್ಲಿನ್ ಇರಲಿ. ರೂಲ್ ಮಾಡಿ ಡಿಸಿಪ್ಲಿನ್ ಇರಲಿ, ಅದು ನಿಮ್ಗೆ 100% ಸಕ್ಸಸ್ ಕೊಡುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಸೆಪ್ಟೆಂಬರಲ್ಲಿ ಜಾಯ್ನ್ ಆಗಿದ್ದೆ. ಮನೋಜ್ ಸರ್ ಇಲ್ಲಿ ಬಂದಾಗ ನಮಗೆ ಯಾವಾಗಲೂ ಏನು ಹೇಳ್ತಾ ಇದ್ರು ಅಂದರೆ, 2 ಬಟನ್ ಇದೆ, ಆ 2 ಬಟನ್ನಲ್ಲಿ ಯಾವಾಗ ಗ್ರೀನ್ ಬಟನ್ ಒತ್ತೀರಿ ಡೆಫಿನೆಟಾಗಿ ಮಾರ್ಕೆಟಿಂದ ಹೊರಗಡೆ ಹೋಗ್ತೀರಿ ಅಂತ ಹೇಳ್ತಾ ಇದ್ರು. ಅವ್ರ ಮಾತನ್ನ ನಾನು ಕೇಳಲಿಲ್ಲ. ಅವರು ಅಲ್ಲಿ ಒಳಗಡೆ ಕೂತ್ಕೊಂಡ್ರೆ ಈ ಸೈಡ್ ಕೂತ್ಕೊತಾ ಇದ್ದೆ, ಅವರು ಅಲ್ಲಿದ್ದರೆ ಆ ಸೈಡ್ ಕೂತ್ಕೊತಾ ಇದ್ದೆ. ಗ್ರೀನ್ ಒತ್ತಿ ನನ್ನ ಮೊಬೈಲಲ್ಲಿರೋ ಗ್ರೀನ್ ಬಟನೇ ಹೋಯಿತು. ಓಕೆ, ರೆಡ್ ಒತ್ತಿದ್ರೆ ನಾನು ಅದ್ರ ಜೊತೆಗೆ ಇನ್ನೊಂದು 4 ಮೊಬೈಲ್ ತೊಗೊಬೋದಿತ್ತು. ದಯವಿಟ್ಟು ರೆಡ್ ಬಟನ್ ಏನೋ ಪ್ಲಾನ್ ಮಾಡಿ, ಯಾರೋ ಗ್ರೀನ್ ಬಟನ್ ಆಸೆಗೆ ಬೀಳಬೇಡಿ. ಓಕೆ, ನಾನು ತಾಜಾ ಉದಾಹರಣೆ. ನಾನು ಸುಮಾರು ಒಂದು 5 ಲಕ್ಷ ಪ್ಲಸ್ ಕಳ್ಕೊಂಡಿದ್ದೀನಿ. ಅರ್ಜೆಂಟಿಗೆ ದುಡ್ಡು ಮಾಡಬೇಕು ಅಂತೇಳಿ ಆಪ್ಷನ್ ಬೈಯಿಂಗ್ ಮಾಡಿ, ಹೆಡ್ಜಿಂಗ್ ಮಾಡ್ತಾರೆ, ನೆಕೆಟ್ ಬೈಯಿಂಗ್ ಮಾಡಿ ಸುಮಾರು 5 ಲಕ್ಷ ಕಳ್ಕೊಂಡಿದ್ದೀನಿ. ಅದಾದಮೇಲೆ ಆಪ್ಷನ್ನ ಡಿಲೀಟ್ ಮಾಡಿ ನಾನು ಇವಾಗ ETF ಮತ್ತು ಸ್ಟಾಕ್ಸ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅವರು ಏನಾದ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಿ. ಗ್ರೀನ್ ತಪ್ಪಿ ಹೊತ್ತಿದ್ರ 100% ನಾನು 5 ಕಳ್ಕೊಂಡಿದ್ದೀನಿ, ನೀವು 10 ಕಳ್ಕೊಂಡಿರ್ತೀರಿ. ಬರ್ಕೊಂಡು ಇಟ್ಕೊಳ್ಬೇಕಾರೆ ನಾಳೆ ಬಂದು ನೀವು ನಾನು ನಂಬರ್ ಕೊಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ಇದು ಸತ್ಯ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಪಾದ್ ಅಂತ. ನಾನು ಮಾರ್ಚ್ ಬ್ಯಾಚಲ್ಲಿ TDಗೆ ಸೇರ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಬರೀ ಸ್ವಿಂಗ್ ಟ್ರೇಡಿಂಗ್ಸು ಮಾಡ್ತೀನಿ. ಹಾಗಾಗಿ ಅಪರ್ಚುನಿಟೀಸ್ ನೋಡಿಕೊಂಡು ಒಂದು ಲಾಂಗ್ ಟರ್ಮಲ್ಲಿ ಅಲ್ಲಪ್ಪ ಅಂದರೆ ಇಲ್ಲಿಂದ 3 ತಿಂಗಳು 6 ತಿಂಗಳದು ಮುಂಚೆದು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀನಿ. ಆ ಸ್ಟಾರ್ಟಲ್ಲೋ ಅಥವಾ ಸ್ಟ್ರಾಂಗಲ್ಲಿ ಹಾಕಿ ಬಿಟ್ಟುಬಿಡ್ತೀನಿ. ಲಾಭ ಬಂದ ತಕ್ಷಣ ಅದರಿಂದ ಎಕ್ಸಿಟ್ ಆಗ್ತೀನಿ. ಈ ತಿಂಗಳಲ್ಲಿ ನಾನು ನವಂಬರ್ ತಿಂಗಳಲ್ಲಿ ಹಾಕಿದ್ದೆ 2023. ಮೊನ್ನೆ ಹೋದ ವಾರ ಎಕ್ಸಿಟ್ ಆದೆ. 93,000 ಪ್ರಾಫಿಟ್ ಮಾಡಿದ್ದೀನಿ. ಈ ತಿಂಗಳದ್ದು ನಂದು 1 ಲಕ್ಷ ಪ್ಲಸ್ ಕ್ರಾಸ್ ಮಾಡಿದ್ದೀನಿ. ಎಲ್ಲರೂ ಸ್ವಿಂಗ್ ಟ್ರೇಡಿಂಗ್ನೇ ಮಾಡಿ ಆರಾಮಾಗಿ, ಸಿಂಪಲ್ಲಾಗಿರುತ್ತೆ. ಸ್ಟಾರ್ಟಿಂಗು ಆಪ್ಷನ್ಸಿಗೆ ಕೈ ಹಾಕಬೇಡಿ. ಆಪ್ಷನ್ಸು ತುಂಬ ಕ್ರಿಟಿಕಲ್ಲಾಗಿದೆ. ತುಂಬ ಇನ್ಡೆಪ್ತಾಗಿ ತಿಳ್ಕೊಬೇಕಾಗತ್ತೆ ನಾಲೆಡ್ಜನ್ನ. ಇಲ್ಲ ಹಾಗೆ ಟ್ರೇಡ್ ಮಾಡಿದ್ನಪ್ಪ ಅಂದರೆ ದುಡ್ಡು ಹೋಗೋದು ಗ್ಯಾರಂಟಿ. ನಾನು ಸ್ಟಾರ್ಟಿಂಗು ಆಪ್ಷನ್ಸಲ್ಲಿ ಕಳೆದಿದ್ದೀನಿ. ಮೊದಲು ಸ್ಟಾರ್ಟಿಂಗ್ಸು ಸ್ವಲ್ಪ ಕಳೆದೆ, ಆಮೇಲೆ ಒಂದು ಬಿಗ್ ಅಮೌಂಟ್ ಕಳೆದೆ. ಈಗ ಮತ್ತೆ ಅದನ್ನು ಕವರ್ ಮಾಡಿದ್ದೀನಿ. ಬಟ್ ನಾಲೆಡ್ಜ್ ಇಸ್ ಪವರ್. ಯಾವುದಕ್ಕೂ ತುಂಬ ಆಪ್ಷನ್ಸಲ್ಲಿ ತುಂಬ ಸೂಕ್ಷ್ಮತೆಗಳಿದ್ದಾವೆ. ಪ್ರೀಮಿಯಂ ಪ್ರೈಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಆಮೇಲೆ ಅದು DK ಅನ್ನೋದು ತುಂಬ ಇಂಪಾರ್ಟೆಂಟು. ಗಾಮಾ ಎಫೆಕ್ಟ್ ಬಂದ್ರಪ್ಪ ಅಂದರೆ ಯಾರೂ ಉಳಿಯೋದೇ ಇಲ್ಲ. ಸಡನ್ನಾಗಿ ಮಾರ್ಕೆಟಲ್ಲಿ ಸ್ಪೈಕ್ಸ್ ಬಂದಾಗ ಗಾಮಾ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಆಪ್ಷನ್ಸ್ನ ದಯವಿಟ್ಟು ಸ್ಟಾರ್ಟಿಂಗ್ಗೆ ಯಾರೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಿಂಗ್ ಟ್ರೇಡಿಂಗೇ ಮಾಡಿ. ನಿಧಾನಕ್ಕೆ ಒಂದೊಂದೇ ಲಾಟಲ್ಲಿ ಟ್ರೇಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಲಾಟ್ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳಿ. ಒಂದು ಸೆಕೆಂಡ್, ನಮಗೆ ಇದನ್ನೆಲ್ಲ ವಿದ್ಯೆ ಹೇಳ್ಕೊಟ್ಟಿದ್ದು ಮನೋಜ್ ಸರ್. ನಾನು ನಿಮ್ಗೆ ಹೇಳಿದೆ ಸ್ಟ್ರಾಟಜಿನ ನವಂಬರ್ ತಿಂಗಳು 2023ನಲ್ಲಿ ತೊಗೊಂಡಿದ್ದೆ ಅಂತ. ಬಟ್ ನವಂಬರಿಂದ ಇಲ್ಲಿವರೆಗೂ ಕಡಿಮೆ ಅಂದ್ರೂ ಎಷ್ಟು ತಿಂಗಳಾಯ್ತು ನೋಡಿ, 6-2-8 ತಿಂಗಳಾಯ್ತಾ? 8 ತಿಂಗಳಲ್ಲಿ ಮಾರ್ಕೆಟ್ ಎಷ್ಟು ವೊಲಟೈಲ್ ಆಗಿರುತ್ತಲ್ವ. ಅದನ್ನು ಅಷ್ಟು ದಿವಸನೂ ಕಾಪಾಡ್ಕೊಂಬರೋದು 8 ತಿಂಗಳು ಸುಮ್ಮನೆ ಏನಲ್ಲ. ನಾನು ಹಾಕಿದಾಗ ಮಾರ್ಕೆಟ್ ಬಂದುಬಿಟ್ಟು 90,000 ಇತ್ತು. ಇವತ್ತಿನ ದಿವಸ ಬಂದುಬಿಟ್ಟು 23,500. ಇನ್ನೂ ಜಾಸ್ತಿ ಹೋಗಿ ಮತ್ತೆ ಸ್ವಲ್ಪ ಕೆಳಗಡೆಗೆ ಬಂದಿದೆ. ಆದ್ದರಿಂದ ಆಪ್ಷನ್ಸು
ತೊಗೊಳಕ್ಕಿಂತ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಡೈಮಂಡ್ ಕ್ಲಾಸ್ ತೊಗೊಳೋದು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಆ ಸ್ಟ್ರಾಟಜಿ ಸುಮ್ಮನೆ ಲಾಭ ಕೊಟ್ಟಿಲ್ಲ, ಅದರಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ತಾ 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 ಹೋಗಿ ಇಲ್ಲಿವರೆಗೂ ಅದನ್ನು ನಾನು ಕಾಪಾಡ್ಕೊಂಬರೋಕ್ಕೆ ಸಹಾಯ ಆಯಿತು. ಆದ್ದರಿಂದ ನೀವು ಅಡ್ಜಸ್ಟ್ಮೆಂಟ್ಸ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡು ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ಸ್ ಫಾರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅವ್ರ ಒಪಿನಿಯನ್ನ ಹೇಳ್ಕೊಂಡ್ರು. ಸರ್ ಒಬ್ರು ಹೇಳಿದ್ರು ಟಿ ಡಿ ಅಕಾಡೆಮಿಗೆ ಬಂದಾದ್ಮೇಲೆ ಕೂಡ ನಾನು ಏನು ಮಾಡಿದೆ ಅಂತ. ಅಂದರೆ ತುಂಬ ಜನ ಹೇಳ್ತಿರ್ತಾರೆ ಅಕಾಡೆಮಿಗೆ ಬಂದ ತಕ್ಷಣ ದುಡ್ಡು ಮಾಡೋಕ್ಕಾಗತ್ತಾ ಅಂತ. ಅಕಾಡೆಮಿಗೆ ಬಂದಮೇಲೆ ಅವರೇ ಹೇಳಿದ್ರು ಅದನ್ನ ನಾನು ಫಾಲೋ ಮಾಡಲಿಲ್ಲ. ಅಕಾಡೆಮಿಗೆ ಬಂದು ಕೋರ್ಸು ತೊಗೊಂಡು ಆದಮೇಲೆ ನಾನು ಅದನ್ನು ಫಾಲೋ ಮಾಡಲಿಲ್ಲ. ಅಂದರೆ ಇಲ್ಲಿ ಫಾಲೋ ಮಾಡಿದ್ರೆ ದುಡ್ಡು ಮಾಡ್ಬೋದು ಅಂತ ಸರ್ ಆಲ್ರೆಡಿ ಕಳ್ಕೊಂಡು ಇಲ್ಲಿ ಕೋರ್ಸ್ ಮಾಡಿ ಕಳ್ಕೊಂಡು ಮತ್ತೆ ಅವರೇ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಫಾಲೋ ಅಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮಾಲ್ತೇಶ್ ಕುಲಕರ್ಣಿ ಸರ್ ಆ್ಯಂಡ್ ಟೀಮ್ಗೆ ಅಂದರೆ ಟಿ ಡಿ ಬುಲ್ಸ್ಗೆ ತುಂಬ ತುಂಬ ಹಾರ್ಟ್ಲಿ ಥ್ಯಾಂಕ್ಸ್ ಫ್ರಮ್ ಟಿ ಡಿ ಅಕಾಡೆಮಿ ಆ್ಯಂಡ್ ಮನೋಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸರ್ ಹೇಳ್ತಾ ಇದ್ದಾರೆ ನಾವು ಯಾವಾಗಲೂ ಕೂಡ ನಾವು ಭಾನುವಾರ ಮುಟ್ಟಬೇಕಾದ್ರೆ ಟಿಡಿನ ಜೋರಾಗಿ ಎಷ್ಟು ನಾವು ಕೂಗ್ತೀವಿ ಅದು ಮತ್ತೆ ಎಲ್ರಿಗೂ ಮುಟ್ಟುತ್ತೆ ಅಂತಂದು. ಹಾಗಾಗಿ ಇವಾಗ ನಾನು 3, 2, 1 ಅಂತ ಹೇಳ್ತೀನಿ. ಎಲ್ಲರೂ ನಾವು ಏನಂತ ಹೇಳ್ತೀವಿ ಸರ್? ಟಿಡಿ. ಓಕೆ, ಹೇಳೋಣ. 3, 2, 1. One more. 3, 2, 1. Okay, thank you so much. ಥ್ಯಾಂಕ್ ಯು.